ಆಕ್ಸಿಜನ್ ಇಟ್ಟರು ಗೈಸ್. ಇಂಜೆಕ್ಷನ್ ಈಗೊಮ್ಮೆ ಕೊಡ್ತಾರಂತೆ, ಮತ್ತು ನೋಡು ಅಂತ ಹೇಳಿ. ಹಾಗೆ ಈಗ ಪಲ್ಸ್ 89 ಉಂಟು. ಮತ್ತು ಚಿಂಚುಕುಮಾರ್ ಬರುವಾಗ ಗೈಸ್ ಲಿಟ್ರಲ್ಲಿ 7 ಗಂಟೆ. ಈಗ ಬೋರ್ಡಾ 2 ಗಂಟೆಗೆ ಹೋಗಿದ್ದೇನೆ. ಮಧ್ಯಾಹ್ನ ಸೀದಾ ಬಂದು ಹೋದವ, ಈಗ ಬಂದದ್ದು. ಬೆಳಗಾಗಿ ದೋಸೆ ಎಲ್ಲ ಮಾಡಿ ಅಮ್ಮನವ್ರದ್ದೆಲ್ಲ ತಿಂದಾಯಿತು. ಅಮ್ಮ ಮಲ್ಕೊಂಡಿದ್ದಾರೆ. ಇವನು ಸ್ಕೂಲಿಗೆ ಹೊರಡ್ತಾ ಇದ್ದಾನೀಗ. ನಾನು ಈಗ ಚಹಾ ಕುಡಿಕೊಂಡು ಇನ್ನು ಕುಡಿಬೇಕಷ್ಟೇ. ಮುಖ ಎಲ್ಲ ತೊಳೆದು ಬಂದೆ. ಹಾಗೆ ನಿನ್ನೆ ನಾವು ಕ್ಲಿನಿಕ್ಕಿಗೆ ಹೋಗ್ಬೇಕಂತ ತಿಳ್ಕೊಂಡದ್ದು, ಡಾಕ್ಟರ್ ರಜೆ ಅಂತೆ. ಹಾಗೆ ಇವತ್ತು ನೋಡಿದೆ ನಾನು ಪದ್ದಿಲ್ಲಪ್ಪ ಹಾಗೆ ಇವತ್ತು ಹೋಗುದಾ ಎಂತ ಅಂತ ಮತ್ತೆ ಡಿಸೈಡ್ ಮಾಡಬೇಕು. ಈಗ ಡಿಸೈಡ್ ಮಾಡಲಿಲ್ಲ, ಮತ್ತೆ ನೋಡೋದು. ತಿಂಡಿ ಎಲ್ಲ ತಿಂದು ಮಲ್ಕೊಂಡಿದ್ದಾರೆ. ಅಲ್ಲಿ ನೋಡಿ ನಮ್ಮ ಗುಂಡ ಮಲಗಿ. ಇದು ಮರಿ ಇಟ್ಟಿದೆ, ಯಾವುದು ಬೇಕಾದ್ರೆ ಅಲ್ಲಿ ಉಂಟಲ್ಲ ಅದು ಮರಿ ಇಟ್ಟಿದೆ. ಹಾಗೆ ಇದು ಎಲ್ಲ ಮರಿ ಇಟ್ಟಿದೆ. ಸ್ವಲ್ಪ ನಿಂತು ಖಾಲಿ ಮಾಡಿ ಎಲ್ಲೆಲ್ಲ ನಮ್ಮ ಕಂಪ್ಲೇಂಟ್ ಗ್ರೋ ಆಯಿತು. ನಮ್ಮ ಹೊರಗಿತ್ತು. ಸಂಜೆ ಚಹಾ ಕುಡಿತಿದ್ದಾರೆ. ಈಗೊಂದು ವಿಷಯ ಆದದಲ್ಲ, ಇವನು 8:30 ಆಯಿತು ಹೊರಡಿ ಬಿಡ್ತಾನೆ. ರಿಕ್ಷಾದವರು ಇಲ್ಲೂ ಕೂಡ ಬರಲಿಲ್ಲ. ನಾನು ಕಾಲ್ ಮಾಡಿ ನೋಡೋ ರಿಕ್ಷಾದವರು ಹೇಳ್ತಾರೆ ರಜೆ ಅಲ್ವಾ ಅಂತ. ನಿಜವಾಗಿ ರಜೆ ಇಲ್ಲ. ಮತ್ತು ಈಗ ಈಗ 10 ಮಿನಿಟ್ಸಲ್ಲಿ ಒಂದು ಸ್ಕೂಲಲ್ಲಿ ಇರಬೇಕು. ಮತ್ತು ಸ್ಕೂಲ್ ಪ್ರೇಯರ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಾನೊಂದು ಬರುವ ರಿಕ್ಷಾ ಇರ್ತೇನೆ. ಅವರೊಂದು ಸ್ಕೂಲ್ ಟ್ರಿಪ್ ಮಾಡ್ತಾರೆ, ಅಂದರೆ ನಿಯರ್ ಮಾತ್ರ. ಅದ್ರ ಜೊತೆಗೆ ನಾನು ಕಳಿಸುವುದು ಅಂತ ಇದ್ದೇನೆ. ಹಾಗೆ ಹೇಳಿದೆ ಇವತ್ತೊಂದು ಬಿಡಿ ಅಂತ. ಡಬಲ್ ಖರ್ಚು ಇದೆ ಇವತ್ತು. ಈಗ ಮಲ್ಲೇಜಿ ಐನೇ ಅನ್ಕೊರ್ಪೆ ಕೊರಿತೆ ಅತ್ತಮ್ಮ ಅಂದ್ರೆ ಇತ್ತೆ ಅನ್ಕೊರ್ಪೇರಿಗೆ ತೊತ್ತೊನು ಏನು ಚಿಲ್ಲರೆ 10 ರೂಪಾಯಿಗೆ ಬನ್ನಾಗ ನಾವು ಅವು ಬರೀ ಏನು 10 ರೂಪಾಯಿ. ಹಾಂ ನವೇಶ್ರೊಟ್ಟಿಗೆ ಬಲ್ಲ. ಹಾಂ ಅವನು ಬಸ್ಸಲ್ಲಿ ಬರಬೇಕು ಇವತ್ತು. ಹಾಗೆ ಆದರೆ ನಾನು ಕಳಿಸುವುದು ಇವತ್ತು ರಜೆ ಮಾಡಿಸ್ತಾ ಇದ್ದೆ. ಯಾಕೆ ಕಳಿಸ್ತಾ ಇದ್ದೇನೆ ಅಂತ ಹೇಳಿದರೆ, ಒಂದು ಎಕ್ಸಾಮ್ ಟೆಸ್ಟ್ ಡೇ, ಅದಕ್ಕೋಸ್ಕರ ಕೆಲವೆಲ್ಲ ವಿಷಯ ಎಲ್ಲ ಹೇಳ್ತಾರಲ್ಲ. ಅತ್ತೆ ಇನಿ ಮಕ್ಕಳ ಮಂತನಲ್ಲ, ಇನಿ ಯಾರು ಹಿಡ್ದಾತು ಲೇಟ್ ಆಗಿದೆ ತೂಲಾಗೆ ಅವಸ್ಥೆ ಗೈಸ್. ನಾವು ಯಾವಾಗ ಹೊರಡಿ ಕೂತಿದ್ದೇವೆ ಇವತ್ತಿಂದ. ಶಿಕ್ಷಕೋಸ್ಕರ ವೆಯ್ಟಿಂಗ್ ಗೈಸ್. ನಾನು ವೆಯ್ಟ್ ಮಾಡ್ತಿದ್ದೇನೆ. ಅಂದರೆ ಹಣ ನಾನೇ ಕೊಡುವ ಅಂತೇಳಿ, ಮಕ್ಕಳ ಕೈಗೆ ಕೊಡುಗೆ ಬೇಡ ಅಂತೇಳಿ ನಾನು ಕಾಯ್ತಿದ್ದೇನೆ. ಇವತ್ತೊಂದು ಧರ್ಮಕ್ಕೆ ನೀರೆಲ್ಲ ಇನ್ನೂ ಬಿಟ್ಟಾಗಬೇಕಾಯ್ತಾ. ತಾನೆ ನೀವು ಗೊತ್ತಾಂಡ ಪಾಯರ ಬರೀರ ಬರ. ಹಾಂ ಹಾಂ ರಿಕ್ಷಾ ಬಂತು. ಈಗ ನಾವು ಕೃಷಿಗೆ ನೀರು ಬಿಡುವ. ನಿಮಗೆ ಗೊತ್ತಿರ್ಬೋದು, ನಾವು ಲಾಸ್ಟ್ವರೆಗೆ ನಾವು ನೋಡಿದಾಗ ಗೊತ್ತಿರ್ಬೋದು. ಬದನೆಯ ಗಿಡ ಇತ್ತಲ್ಲ, ತುಂಬ ಗಿಡ ಆಗಿತ್ತಾಯ್ತಾ. ಅದಕ್ಕೆ ಸ್ವಲ್ಪ ಬೇರೆ ಮಾಡಿ ಸ್ವಲ್ಪ ನಟ್ಟಿದ್ದೇವೆ. ಅದಕ್ಕೆ ಕೂಡ ಇವತ್ತು ನೀರು ಕೊಡಬೇಕು. ಬೆಂಡೆಕಾಯಿ ಗ್ರೋತ್ ಆದದ್ದು ತುಪ್ಪಲ ಎಲ್ಲ ಹಾಕಿದ್ವಲ್ಲ, ಕಡಲೆ ಹಿಟ್ಟಂತೆ ಕಡಲೆ ಪುಂಡಿ ಎಲ್ಲ ಹಾಕಿದ್ವಲ್ಲ, ಹಾಗೆ ಇರಬೇಕು ಸ್ವಲ್ಪ. ಮತ್ತು ಮಣ್ಣಲ್ಲಿ ನೆಟ್ಟರೆ ಆಗ್ತದ ಅಂತೇಳಿ ಗ್ರೋ ಬ್ಯಾಗಲ್ಲಿ ನಡಿ ಹಾಗೆ ಹೀಗೆ ಅಂತ ಇತ್ತು ಕಮೆಂಟಲ್ಲಿ. ಅಂದರೆ ನಾವು ಜಾಗ ಇರುವಾಗ ಯಾಕೆ ಗ್ರೋ ಬ್ಯಾಗಲ್ಲಿ ನಡಿ, ಜಾಗ ಇಲ್ಲದಿದ್ದರೆ ಹೌದು ಗ್ರೋ ಬ್ಯಾಗಲ್ಲಿ ನಡಬೇಕು. ಈಗ ಇರುವಾಗ ನಾವು ಮಣ್ಣಲ್ಲಿ ನೆಟ್ಟರೆ ಒಳ್ಳೆಯದು ಗ್ರೋ ಬ್ಯಾಗಿಗೆ.
ಮತ್ತೆ ಕೂಡ ನೀರು ಒಳ್ಳೆ ಸಿಗ್ತಾ ಇದೆ ಉಂಟಲ್ಲ, ಗಿಡ ಇದಕ್ಕಿಂತ ಕೂಡ ಒಳ್ಳೆದಾಗ್ತದೆ. ತೆಕ್ಕರೆಯ ಹೂವಾಗಿದೆ, ಕಾಣ್ಬೋದು ಇದರ ಮೇಲೆ. ಅದಕ್ಕೆ ಒಂದು ಹೂವಿಗೆ ಮಾಡಿ ಕೊಟ್ಟಿದ್ದೇವೆ, ನೋಡಿ ಎಂತೆಲ್ಲ ಆಗ್ತದೆ. ಮತ್ತು ಅದು ಕುಂಬಳಕಾಯಿ ಗೋಲಿ, ಅಮ್ಮ ಕೂಡ ಹೇಳಿದರು ನೋಡಿ. ಕುಂಬಳಕಾಯಿಯ ತುರೆಯ ಏನೋ ಉಂಟಲ್ಲ ಅದು, ಇದೆರಡು ಗಿಡ ಉಂಟು. ಅದು ತುಂಬ ಬೀಜ ಹಾಕಿದ್ದೆ, ಅದರಲ್ಲಿ ಎಷ್ಟು ಒಂದು 10 ಬೀಜದಲ್ಲಿ 2 ಆಗಿದೆ ಅಷ್ಟೇ. ಬಳ್ಳಿ ಎಲ್ಲ ಜಾಸ್ತಿ ಆಗಲಿಲ್ಲ, ಎಲ್ಲ ಆದದ್ದು ಗಿಡಗಳು. ಬಳ್ಳಿ ಆಗೋದಿಲ್ಲ ಅಂತ ಆದದ್ದು ಒಂದೆರಡು. ಈ ಜಾಗದಲ್ಲಿ ಒಟ್ರಾಶಿ ಇತ್ತು ಬದನೆ, ಗೊತ್ತಾಯ್ತಾ? ಬದನೆ ಗಿಡ ಒಟ್ರಾಶಿ ಇತ್ತು. ಅದನ್ನೇ ತೆಗ್ದದ್ದು ನಾವು, ತೆಗೆದು ಅಲ್ಲಿ ಎಲ್ಲ ನೆಟ್ಟಿದ್ದೇವೆ, ಕಾಣ್ಬೋದು ಹೂವಲ್ಲೆಲ್ಲ. ಅದಕ್ಕೆ ಈಗ ಸಮ ನೀರು ಕೊಡಬೇಕು, ನಿನ್ನೆ ತೆಗ್ದದಲ್ವಾ, ಹಾಗೆ ಅಮ್ಮ ಹೇಳಿದ್ದಾರೆ ಸತ್ತೋಯ್ತಾ ಅಂತೇಳಿ. ಇಲ್ಲ ಏನು ಆಗಲಿಕ್ಕೆ. ಇದೆಲ್ಲ ಮೆಣಸೀಗ, ಇಷ್ಟು ಮೆಣಸು ಮಾತ್ರ, ಇಷ್ಟೇ ಇರೋದು ಮೆಣಸು, ಮತ್ತೆಲ್ಲ ಬದನೆ. ಅದಕ್ಕೆ ನಾನು ಗ್ಯಾಪ್ ಕೊಟ್ಟು ತೆಗ್ದದ್ದು ಗಿಡ ಎಲ್ಲ. ನೋಡಿ ಗಿಡ ಸಾಯಲಿಲ್ಲ, ಆದರೆ ನೋಡಬೇಕು ಎಂತ ಆಗ್ತದೆ ಅಂತ. ಬಿಸಿಲೆಲ್ಲ ಈ ನೀರೆಲ್ಲ ಸರಿ ಕೊಡಬೇಕು ಸಣ್ಣ. ಆಯಿತು ಗೈಸ್, ಎಲ್ಲ ಗಿಡಗಳಿಗೆ ನೀರು ಕೊಟ್ಟಾಯಿತು. ನೀರೆಲ್ಲ ಕೊಟ್ಟಾದ್ಮೇಲೆ ಬಸಳೆಗೆ ಲಾಸ್ಟಿಗೆ ನಾನು ನೀರು ಇಟ್ಟುವುದು. ಆಗ ಬಸಳೆಗೆ ನೀರು ಕೊಡ್ತಾ ಇದ್ದೇನೆ. ಎಲ್ಲ ಆಯಿತು ನೀರು ಕೊಟ್ಟು. ಇನ್ನು ನಾನು ಬಾಕಿದ ಕೆಲಸ ಮಾಡೋದು, ಬಾಕಿದೆಲ್ಲ ಕೆಲಸ ಮಾಡ್ತೆ. ಬಟ್ಟೆ ಒಗಿಬೇಕು, ಒಳಗಿದ್ದೆಲ್ಲ ಉಂಟು. ಆಮೇಲೆ ಸಿಗ್ತೇನೆ ಗೈಸ್. ನಾನು ರೆಡಿ ಆದ್ವಿ ಗೈಸ್. ನಾವು ಅಮ್ಮ ನೈಟ್ ಹಾಕಿದ್ದಾರೆ, ಈಗ ಒಮ್ಮೆ ಹೋಗಿ ಬರುವ ಅಂತ. ನಿನ್ನೆ ಹೋಗುವ ನಾವು, ನಿನ್ನೆ ಡಾಕ್ಟರ್ ರಜೆ ಅಂತೆ, ಹಾಗಾಗಿ ಸಾಯಂಕಾಲದವರೆಗೆ ಕಾದ್ವಿ. ಸಾಯಂಕಾಲ ನೈಟ್ ಶಿಫ್ಟಿಗೆ ಕೂಡ ಅವ್ರು ಬರಲಿಲ್ಲ, ಹಾಗೆ ರಜೆ. ಅದಕ್ಕೆ ಈಗ ಹೋಗ್ತಾ ಇದ್ದೇನೆ. ಅಂದರೆ ಅಮ್ಮ ಹುಷಾರಿದ್ದಾರೆ, ಆದರೆ ಶೀತ ಕಡಿಮೆ ಆಗಿದೆ, ಕೆಮ್ಮಿತ್ತು ಅದು ಕೂಡ ಕಡಿಮೆ ಆಗಿದೆ. ಆದರೂ ಉಬ್ಬಸ ಕಡಿಮೆ ಆಗ್ತಿಲ್ಲ. ಟ್ಯಾಬ್ಲೆಟ್ ಕುಡಿತಾ ಇದ್ದಾರೆ ಎಲ್ಲ, ಆದರೂ ಎಂತ ಅಂತ ಗೊತ್ತಿಲ್ಲ. ಈಗ ಆಕ್ಸಿಜನ್ ಇಟ್ಟು ತುಂಬ ಹೊತ್ತು ಇಡ್ತಾರೆ, ಪಲ್ಸ್ ಎಲ್ಲ ಸರಿ ಇರ್ತದೆ, ಆದರೂ ಉಬ್ಬಸ ಮಾತ್ರ ಇಷ್ಟು ಕೂಡ ಕಡಿಮೆ ಆಗ್ತಿಲ್ಲ. ಮೊನ್ನೆ 4 ದಿನ ಇಂಜೆಕ್ಷನ್ ಕೊಟ್ಟಿದ್ದೇವೆ, ಆದರೂ. ಹಾಗಾಗಿ ಈಗ ಮತ್ತೊಮ್ಮೆ ಹೋಗುವ ಅಂತ ನಾವು ಹೊರಟಿದ್ದೇವೆ. ಅವರನ್ನು ನೋಡ್ಲಿಕ್ಕೆ ಆಗೋದಿಲ್ಲ ನನಗೆ, ಯಾವಾಗಲೂ ಆ್ಯಕ್ಟಿವ್ ಇರುವವರು, ಹಾಗೆ ಹೀಗೆ ಕೂತ್ಕೊಂಡಿರುವಾಗ ನೋಡಲಿಕ್ಕೇ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಆಕ್ಸಿಜನ್ ಇಟ್ಟರು ಗೈಸ್. ಇಂಜೆಕ್ಷನ್ ಈಗೊಮ್ಮೆ ಕೊಡ್ತಾರಂತೆ, ಮತ್ತು ನೋಡು ಅಂತ ಹೇಳಿದ್ರು. ಹಾಗೆ ಈಗ ಪಲ್ಸ್ 89 ಉಂಟು. ಇಂಜೆಕ್ಷನ್ ಹಾಕಿದ್ರು ಗೈಸ್. ಇವತ್ತೊಂದು ದಿನ ಇಂಜೆಕ್ಷನ್ ಕೊಟ್ಟರು, ಕಡಿಮೆ ಇದ್ದರೆ ಸಾಕಂತೆ, ಇಲ್ಲಾಂದರೆ ನಾಳೆ ಬರಬೇಕು. ಹಾಗೆ ಆಯಿತು ಗೈಸ್, ನಾನು ಹೋಗೋದೀಗ. ರಿಕ್ಷಾ ತೊಗೊಂಡು ಬರುವ, ತರಕಾರಿ ಎಲ್ಲ ಆಗ್ಬೇಕು. ಬಂದು ಪದಾರ್ಥ ಮಾಡ್ತಿದ್ದೇನೆ, ಏನು ಗೊತ್ತಾ? ಕ್ಯಾಬೇಜ್ ಪಲ್ಯ ಮಾಡ್ತಿದ್ದೇನೆ. ಕ್ಯಾಬೇಜ್ ಪಲ್ಯ, ಮತ್ತು ನಾಯಿಗಳಿಗೆ ಇವತ್ತು ಮೀನಿಲ್ಲ, ಹಾಗಾಗಿ ಮೀನು ಬರಲು ಕೂಡ ಇಲ್ಲ. ಅದಕ್ಕೆ 2 ಎಗ್ ಹಾಕಿ ಒಂದು ಬುರ್ಜಿ ಥರ ಮಾಡಿ ಇದು ಡಾಗ್ಗಳಿಗೆ. ಇಲ್ಲಾಂದ್ರೆ ಅವ್ರು ಊಟ ಮಾಡೋದಿಲ್ಲ. ನಾನ್ ವೆಜ್ ಏನಾದರೂ ಒಂದು ಬೇಕೇ, ಇಲ್ಲ ಒಂದು ಮೀನು ಒಂದು ಮೊಟ್ಟೆ, ಇಲ್ಲಾಂದ್ರೆ ಅವ್ರು ಊಟ ಮಾಡೋದಿಲ್ಲ. ಮತ್ತು ಅಮ್ಮನ ಕೈಗೆ ಸೂಜಿ ಹಾಕಿದ್ದಾರೆ, ಒಂದೇ ಟೈಮ್ ಹೋಗ್ಲಿಕ್ಕೆ, 2 ಟೈಮ್ ಇಲ್ಲ. ನಾಳೆ ನೋಡಿ ಬೆಳಗ್ಗೆ ಹೇಗೆ ಕಂಡೀಷನ್ ಉಂಟು ಅಂತ ಹೇಳಿ ನೋಡುವ ಅಂತ ಹೇಳಿದರು. ಹಾಗೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ, ಊಟ ಮಾಡಿ ಟ್ಯಾಬ್ಲೆಟ್ ಎಲ್ಲ ಕುಡಿಬೇಕು ಅಮ್ಮ ಕೊಳ್ಕೊಂಡಿದ್ದಾರೆ. ಆಕ್ಸಿಜನ್ ಇಟ್ಟಿದ್ದಾರೆ, ಮಲ್ಕೊಂಡಿದ್ದಾರೆ. ನೋಡುವ ಸಾಯಂಕಾಲ ಆಗುವಾಗ ಹೇಗಾಗ್ತದೆ ಅಂತ ನೋಡುವ. ಇವತ್ತು ಗೊತ್ತಾಗ್ತದೆ ಹೇಗಿದ್ರು. ಹಾಗೆ ಈಗ ಉಬ್ಬಸದ ಸೀಸನ್ ಗೈಸ್. ಮತ್ತೆ ಅಲ್ಲಿ ಒಂದು ಎಷ್ಟು ಜನ ಪೇಷಂಟ್ ಇದ್ರು ಅಂತಿಲ್ಲ, ಎಲ್ಲ ಉಬ್ಬಸದವರು. ನಾವು ತಿಳ್ಕೊಳ್ಳೋದು ನಮ್ಮದೇ ಅಂತೇಳಿ, ಅಲ್ಲಿ ಹೋಗುವಾಗ ಗೊತ್ತಾಗ್ತದೆ ತುಂಬ ಜನ ಬಂದಿರ್ತಾರೆ, ಎಲ್ಲ ಉಬ್ಬಸದವರೇ. ಹಾಗೆ ಮೀನಿಲ್ಲ, ಎಲ್ಲ ಮಕ್ಕಳು ಒಂದೊಂದು ಮೂಲೆಯಲ್ಲಿದ್ದಾರೆ ಇವತ್ತು. ಅಲ್ಲಿ ಒಬ್ಬ ಬಿದ್ದಿದ್ದಾನೆ, ಮೀನಿಲ್ಲ ಅಲ್ಲ, ಈಗ ಇಲ್ಲಿ ಒಬ್ಬಳು. ಹಾಗೆ ಮತ್ತು ಚಿಂಚುಗೆ ಪಪ್ಸ್ ಎಲ್ಲ ತೊಗೊಂಡು ಬಂದಿದ್ದೇನೆ. ಈಗ ಬರುವವ ಎಕ್ಸಾಮು ಇನ್ನು ಸ್ಟಾರ್ಟ್ ಗೈಸ್. 1 ದಿನ ರಜೆ ಬಿಟ್ಟು ನಾಳೆದು ಎಕ್ಸಾಮ್ ಸ್ಟಾರ್ಟ್.
ಅಂದರೆ ಮೊನ್ನೆ ಒಂದಾಗಿತ್ತ ಒಂದು, ಅದು ಬಿಟ್ಟು ಈಗ ಗ್ಯಾಪ್ ಕೊಟ್ಟಿದ್ರು. ಈಗ ಕೂಡ ಎಕ್ಸಾಮ್ ಆದಮೇಲೆ ಒಂದು ಗ್ಯಾಪ್ ಉಂಟು. ಪ್ರಿಪೇರ್ ಆಗಬೇಕು ಅವನು. ಅವನದು ಅರ್ಧ ಆಗಿದೆ, ಪಾರ್ಟ್ 1 ಆಗಿದೆ, ಪಾರ್ಟ್ 2 ಅದು ನಾಳೆ ರಜೆ, ನಾಳೆ ಓದ್ಬೋದು. ಲೇಟ್ ಆತನ ಸ್ಕೂಲ್ಗೆ ಎತ್ತನ ಲೇಟ್ ಆತನ ಇನಿ ಸರಿ ಎತ್ತದಾನ ರಿಕ್ಷಾದಾರ ಎತ್ತದೆ. ಹಾಂ, ಇವನು ಇವತ್ತು ಬಸ್ಸಲ್ಲಿ ಬಂದದ್ದು, ರಿಕ್ಷಾ ಇಲ್ಲಲ್ಲ ಹಾಗೆ ಬಸ್ಸಲ್ಲಿ ಗೊತ್ತಾ ಪರಿಚಯದ ಬಗ್ಗೆ ಮಾತಿರ್ನತ. ತೋಮನ ಕೈ ಕುರಿಯನ ಪಿರ ಪಾಡಿಯರು. ಅವ್ರು ನೋಡಿ ಅಡ್ಡಿಗೆ ಕೂತಿದೆ. ನಮ್ಮ ಟೈಗೆ ಊಟನೇ ಮಾಡ್ತಾ ಇಲ್ಲ. ಈಗ ಟ್ಯಾಬ್ಲೆಟ್ ತಂದು ಕೊಟ್ಟೆ. ನೀರು ಬರ್ತೇವೆ ತುಯ್ಯರೇ ನೋಡಿ ಬಚ್ಚೆ ಬೇತಾಳನಾಗಿ ಆಗಿದೆ. ನೀರು ನನ್ನ ಜ್ವರ ನಡಾದ ಕಬಾಬು ಅಂತೂ ಪುಣಿಕೆ ಮೀನಿನ ಮರ ಕೂಡ ಇಲ್ಲ ಈಗ ರಜೆ. ಗೈಸ್ ಕರೆಂಟ್ ಹೋಯ್ತಾ ಆಯ್ತಾ. ಕರೆಂಟ್ ಮೇಯ್ನ್ ಬೇಕಿತ್ತು, ಯಾಕಂದರೆ ಅಮ್ಮಗ ಆಕ್ಸಿಜನ್ ತೊಗೊಳ್ತಿದ್ರು, ಅದಕ್ಕೆ ಹೊರಗಡೆ ಬಂದು ಕೂತ್ಕೊಂಡಿದ್ದಾರೆ. ಆಗೋದಿಲ್ಲ ಅವ್ರಿಗೆ ಒಳಗಡೆ ಕೂತ್ಕೊಳ್ಳಿಕ್ಕೆ. ಈಗ ಎಂತ ಮಾಡೋದು ಅಂತ ನೋಡುದು. ಬುಧನೆ ಪೊಡ್ತಾತಿಚ್ಚಿ ಮೂಜು ಮುಕ್ಕಲ್ಲ ಇನ್ನು ಆಟ. ವೋಲ್ಟೇಜ್ ಇಲ್ಲ, ತಿರುಗ್ತದೆ ಫ್ಯಾನ್ ಎಲ್ಲ ತಿರುಗ್ತದೆ, ಆದರೆ ಎಂತ ಹೇಳೋದು ಸ್ಲೋ. ಆಕ್ಸಿಜನ್ ಮಿಷಿನ್ ಈ ಕರೆಂಟಲ್ಲಿ ರನ್ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ಪವರ್ ಬೇಕು. ಇನ್ವರ್ಟರಲ್ಲಿ ಕೂಡ ರನ್ ಆಗೋದಿಲ್ಲ ಅದು. ಇನ್ವರ್ಟರ್ ಯಾವುದು ಗೊತ್ತಾ, ಡಬಲ್ ಬ್ಯಾಟ್ರಿ ಇನ್ವರ್ಟರ್ ಬೇಕು, ಅದು ರನ್ ಆಗಬೇಕಾದ್ರೆ. ಇದೆಲ್ಲ ನಾವು ಮೊದಲು ಟ್ರೈ ಮಾಡಿದ್ದೇವೆ, ತರ್ತಾ ಇದ್ದಿಲ್ಲ ರೆಂಟಿಗೆಲ್ಲ ಆವಾಗ. ಈಗ ಅದಕ್ಕೆ ನೋಡುವ, ನಾನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೇನೆ, ಮತ್ತು ಲೈನ್ ಮ್ಯಾನ್ಗೆ ಕಾಲ್ ಮಾಡೋದಂತ ಇದ್ದೇನೆ. ಇವರಿಗೆ ಮೇಯ್ನ್ ಬೇಕಲ್ವ ಹಾಗೆ. ಈಗ ಹೊರಗಡೆ ಬಂದು ಕೂತ್ಕೊಂಡಿದ್ದಾರೆ, ಇಲ್ಲಿ ಗಾಳಿ ಬರ್ತದಲ್ಲ ತಂಪು ತಂಪು. ಹಾಗೆ ತುಂಬ ಕಡಿಮೆ ಆಗೋದಿಲ್ಲ, ಈಗ ನೋಡಬೇಕು ಎಷ್ಟು ಕಡಿಮೆ ಆಯ್ತು ಅಂತ. ಆದರೆ ಒಂದು 82 ಆಗ್ತದೆ ಅಷ್ಟೇ ಆಯ್ತಾ. ಒಂದು ಸಲ ಬೋಡಿಗೆ ಬೊಕ ಜೆತ್ತನ ಹಾಲಾಪು ಜೀರು ಜೆಪ್ಪುಡು ಆಯಾಸ ಅಂತಾರಲ್ಲಿ. ಡಾಕ್ಟ್ರು ಕೂಡ ಇವರ ಹತ್ರ ಅದೇ ಹೇಳಿದ್ದು ಗೊತ್ತುಂಟು, ಆಯಾಸ ಮಾಡಬೇಡಿ, ಸುಸ್ತು ಮಾಡಿಕೊಳ್ಬೇಡಿ. ಅದು ನನಗೆ ದಮ್ಮೊಟ್ಟು ದಮ್ಮೊಟ್ಟು ನಿಗರಿ ಅಂಚ ದಮ್ಮೊಟ್ಟು ನಿಗರಿ ಕೊಂಚ ಬೇತೆ ಟೈಪ್. ಕೈ ಕಾಲ ಕೈ ಇಲ್ಲ ಕಾರಲ್ಲ. ಒಂದು ಪೇಷಂಟಲ್ಲಿ ಬಂದಿದ್ರು ಕೈ ಶೇಕ್ ಆಗೋದು, ಸೊಂಟದಿಂದ ಕೆಳಗಡೆ ಶೋಕ್ ಮೋಲ ಏರ್ಲಿ ಇಜ್ಜೇರ ಅಂದು ಏರಿಗೆ ಗೊತ್ತು. ಅವ್ರು ರಿಕ್ಷದಾರಿಗೆ ಒಟ್ಟಿಗೆ ಬರ್ತಾನೆ ಆರೆ ಎಂತ ಎಂತ ರೋಗ ಉಂಟು ಮಾರೆ. ನೋಡಿ ಗೈಸಲ್ಲಿ ಫ್ಯಾನ್ ತಿರುಗುದು ಕಾಣ್ತಾ ಉಂಟು ಒಳಗಡೆ. ಸ್ವಲ್ಪ ಫಾಸ್ಟ್ ಆಯಿತು, ತನ್ನಷ್ಟಕ್ಕೆ ಆದರೂ ಒಳ್ಳೇದಿತ್ತು. ಮತ್ತೆ ಯಾರು ಮಾರೆ ಅವರಿಗೆ ಕಾಲ್ ಮಾಡೋದು ಹೇಳುದೆಲ್ಲ. ಹೌದು ಕರೆಂಟ್ ಬಿಲ್ ಜಾಸ್ತಿ ಬರ್ತದೆ ಕಥಾ. ನಮಗೊಂದು ಕರೆಂಟ್ ಬಿಲ್ ಜಾಸ್ತಿ ಬರೋದು ಅಂತ ಎಷ್ಟು 2,000 ಎಲ್ಲ ಕರೆಂಟ್ ಬಿಲ್ ಬರೋದು ಮಾರಿ. ನಾವು ಇರೋದು 3 ಜನ. ಮೊನ್ನೆ ಇವರು ಬಂದಿದ್ದಾರಲ್ಲ, ಮೊನ್ನೆ ನಮ್ಮ ಮನೆಗೆ ಅವರೆಂತ ಫ್ಯಾನ್ ಫಿಟ್ ಮಾಡೋರು ಬಂದಿದ್ರು. ಅವರು ಕೂಡ ಕರೆಂಟಿನವರಿಗೆ. ಅವರ ಹತ್ರ ಕೇಳಿ ನೋಡಿದಾಗ ಅವ್ರು ಹೇಳಿದ್ರು ಲೈನ್ ಮ್ಯಾನ್ ಹತ್ರ ಒಮ್ಮೆ ತೋರಿಸಿ. ಕರೆಂಟ್ ಸರಿ ಆಯಿತು ಗೈಸ್, ನೋಡ್ಬೋದು ನೀವು. ಪುಣ್ಯ ಮಾರೆ, ಲೈನ್ ಮ್ಯಾನ್ಗೆ ಫೋನ್ ಮಾಡೋದಕ್ಕಿಂತ ಸರಿ ಮಾಡಿದ್ರು. ನಮಗೆ ಇದು ಇಂಪಾರ್ಟೆಂಟ್ ಆಯಿತಾ. ನೆಪ ರೆಡಿ ಮನ್ಪೇನ್ ಮನೆ ಬಿಲ್ಲೇಸರ್ ಕೊಡ್ತೇವೆ. ಅದು ಒಂದು ಒಳ್ಳೆದಾಯ್ತು ಕರೆಂಟ್ ತುಂಬ. ಮತ್ತೆ ಯಾರು ಅವರಿಗೆ ಫೋನ್ ಮಾಡಿದ್ರು, ಅದು ಯಾರಿಗೂ ಇರಲಿಲ್ಲ, ಆಗಿರ್ಬೇಕು. ಅದು ಸರಿ ಆಯ್ತು. ಅಲ್ಸಕ್ಕೋ ಏತಾದಿತ್ತು ನಂದು.
81 ಆದಿತ್ತೀನಿ. ಹಾಗಾಗಿ ಈಗ ಮಾತ್ರ 80ಗಿಂತ ಇಳಿಯುವುದಿಲ್ಲ. ಮೊದಲೆಲ್ಲ 80ಗಿಂತ ಇಳಿದು 60-50 ಆಗ್ತಿತ್ತು. ಇವಾಗ 80 ನಿಲ್ತದೆ ಕರೆಂಟ್. ಚಿಂಚುಕುಮಾರ್ ಇದ್ದಾನಲ್ಲ, ಮಧ್ಯಾಹ್ನ ಹೋಗಿದ್ದಾನೆ ಆಯ್ತಾ, ಒಂದು 2 ಗಂಟೆಗೆ ಎಲ್ಲಿಗೆ ಆಟ ಆಡ್ಲಿಕ್ಕೆ ಅಂತ ಹೇಳಿ. 5:06 ಆಯಿತು, ಇನ್ನೂ ಕೂಡ ಬರಲಿಲ್ಲ. ಇನ್ನು ಕರೀಲಿಕ್ಕೆ ಹೋಗ್ಬೇಕು ಅವನನ್ನು. ಅಷ್ಟೊಂದು VIP ಆಗಿ ಹೋಗಿದ್ದಾನೆ ಮಾರೆ. ಫ್ರೆಂಡ್ಸ್ ಟೈಟ್ ಆಗಿ ಕುಡಿದು ಮಲಗಿದ್ದಾರೆ ಬಾರಲ್ಲಿ. ಟೈಟ್, ಕಣ್ಣು ಬಿಡ್ಲಿಕ್ಕೆ ಆಗುದಿಲ್ಲ ಕುಡ್ದು. ಇಲ್ಲಿ ಇಬ್ಬರು ಬಿದ್ದಿದ್ದಾರೆ. ಇವರಿಗೆ ಪಾರ್ಟಿ ಇತ್ತಂತೆ, ಅವರು ಈಗ ಎದ್ದಿದ್ದಷ್ಟೇ. ಮತ್ತೆ ದೊಡ್ಡ ಕುಡಿ ಇಲ್ಲಿ ಬಿದ್ದಿದ್ದಾರೆ. ಚಿಂಚುಕುಮಾರ್ ಬರುವಾಗ ಗೈಸ್ ಲಿಟ್ರಲಿ 7 ಗಂಟೆ. ಈಗ ಬೋಡ 2 ಗಂಟೆಗೆ ಹೋಗಿದ್ದೇನೆ. ಮಧ್ಯಾಹ್ನ ಸೀದಾ ಬಂದು ಹೋದವ, ಈಗ ಬಂದ ಎದುರ್ದು ಈತನ ಪೂರ ಕಡೆ ದಾದವಂತಿ ನೀ ತೋರ್ತಿ. ನೀನು ಓದು ಬಣ್ಣತ ಬಾಲೆ. ಎಕ್ಸಾಮಿಗೆ ಓದು ಅಂತ ಹೇಳುವಾಗ ಇದನ್ನೇ ಮಾಡುದು. ಈಗ ರಿವಿಷನ್ ಮಾಡಿಸ್ತಾ ಇದ್ದೇನೆ ನಾನು. ಎಲ್ಲ ಬರುದಿಲ್ಲ, ಇಂಪಾರ್ಟೆಂಟ್ ಆದ್ರೂ ಬರಲಿ ಅಂತ ಹೇಳಿ. ನಮ್ಮ ಆಕ್ಸಿಜನ್ ತಗೊಳ್ತಿದ್ದಾರೆ, ಸೀರಿಯಲ್ ನೋಡ್ತಾ ಇದ್ದಾರೆ.